ಹಾ ಮೇಡಮ್, ಗೋಲ್ಡ್ ಪ್ರೈಸಸ್ ತುಂಬಾ ಜಾಸ್ತಿ ಆಗಿದೆ. ಸೊ 5 lakh rupees ನಲ್ಲಿ ನಾನು ನಿಮಗೆ ಒಂದು ಬಜೆಟೆಡ್ ಒಂದು ಲಾಂಗ್ ಸರ ನೆಕ್ಲೆಸ್ ಅಂಡ್ ಜುಮ್ಕಿ ಮಾಡ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಫೀಡ್ ನೋಡ್ತಾ ಇರಿ, ಇವತ್ತು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ತೆ ಅಂಡ್ ವೆಲ್ಕಮ್ ಟು ನಯನ್ ಜ್ಯುವೆಲ್ಲರ್ಸ್. ಎಲ್ಲರ ಮನಸ್ಸಿನಲ್ಲಿ ಈಗ ಕೂತಿರೋದು ಒಂದೇನೆ, ಡೈಲಿ ಚಿನ್ನದ ಬೆಲೆ 100 rupees 200 rupees ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ, ಬಜೆಟೆಡ್ ಬೈ ಹೇಗೆ ಮಾಡ್ಬೋದು, ಬಜೆಟೆಡ್ ಬೈ ಮಾಡಾದ್ಮೇಲೆ ನಾವು ಹೇಗೆ ದುಡ್ಡು ಸೇವ್ ಮಾಡ್ಬೋದು. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನೀವು ನಮ್ಮ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಬೇಗ ಮುಂದೆ ಬನ್ನಿ. ಈ ಸಲ ನಾನು ತಗೊಂಡ್ಬಂದಿದ್ದೀನಿ ಒಂದು 5 lakh rupees ಬಜೆಟ್ ನಲ್ಲಿ ಒಂದು 3/4 ಲಾಂಗ್ ಸರ, ಒಂದು ನೆಕ್ಲೆಸ್, ಒನ್ ಪೇರ್ ಆಫ್ ಜುಮ್ಕಾ. ಈ 3/4 ಲಾಂಗ್ ಸರ ಏನಿದೆ, ಇಟ್ ಈಸ್ ಇನ್ಸ್ಪೈರ್ಡ್ ವಿತ್ ಗಣಪತಿ ಐಡಲ್ ಅಂತ ಹೇಳ್ಬೋದು. ಗಣೇಶ ದೇವರಿನ ಇಲ್ಲಿ ಮೋಟಿವ್ ಇಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಕೆಲಸ ಮಾಡಿದ್ದಾರೆ. ನೀವು ನಂಬದೇ ಇಲ್ಲ, ಈ ಲಾಂಗ್ ಸರ ತೂಕ ಬಂದ್ಬಿಟ್ಟು ಕೇವಲ 15 ಗ್ರಾಮ್ ಇದೆ. ಇದಕ್ಕೆ ಮ್ಯಾಚಿಂಗ್ ಸೂಪರ್ ಆಗಿರೋ ಒಂದು ಗಣಪತಿ ನೆಕ್ಲೆಸ್ ಕೂಡ ತಗೊಂಡ್ಬಂದಿದ್ದೀವಿ. ಈ ಗಣಪತಿ ನೆಕ್ಲೆಸ್ ತೂಕ ಬಂದ್ಬಿಟ್ಟು 12 ಗ್ರಾಮ್ ಇದೆ. ಈ ಗಣಪತಿ ಕ್ಲಾರಿಟಿ ನೋಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಮ್ಯಾಚ್ ಮಾಡ್ಕೊಳ್ಳಕ್ಕೆ ನಾನು ನಿಮಗೆ ಒಂದು 6 ಗ್ರಾಮ್ಸ್ ನಲ್ಲಿ ಸೂಪರ್ ಆಗಿರೋ ಆಂಟಿಕ್ ಜುಮ್ಕಿ ತಗೊಂಡ್ಬಂದಿದ್ದೀನಿ. ಆ ಆಂಟಿಕ್ ಜುಮ್ಕಿ ಕೆಳಗಡೆ ನಿಮಗೆ ರೂಬಿ ಡ್ರಾಪ್ಸ್ ಕೂಡ ಇದೆ. ಸ್ನೇಹಿತರೆ, ಈ 3 ಒಡವೆ ಸೇರಿ ನಿಮಗೆ ರಫ್ಲಿ 5 lakhs ಬಜೆಟ್ ನಲ್ಲಿ ಬರುತ್ತೆ. ತೂಕ ಬಂದ್ಬಿಟ್ಟು 32 to 33 ಗ್ರಾಮ್ಸ್ ಇದೆ. ಈಗ ಮಾರ್ಕೆಟ್ ನಲ್ಲಿ ಎಲ್ಲರೂ ಮಾತಾಡ್ತಿರೋದು ಏನಂದ್ರೆ, ಬರೀ ಗೋಲ್ಡ್ ಮಾರ್ಕೆಟ್ ಮಾತ್ರ ಅಲ್ಲ, ಎಲ್ಲ ಮಾರ್ಕೆಟ್ ನಲ್ಲೂ ಗೋಲ್ಡ್ ಪ್ರೈಸಸ್ ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ, ಮತ್ತೆ ಮುಂದೆ ಹೋಗಿ ಎಲ್ಲಿ ನಿಲ್ಲುತ್ತೆ, ಏನಾದ್ರು ನಾವು ಇವತ್ತು ಪರ್ಚೇಸ್ ಮಾಡಿದ್ರೆ ಸಡನ್ ಆಗಿ ಏನಾದ್ರು ಕಮ್ಮಿ ಆಗ್ಬಿಡುತ್ತಾ ಅಂತ ನಮಗ್ ಕೇಳ್ತಾರೆ. ಸ್ನೇಹಿತರೆ, ಈ ವಿಷಯದಲ್ಲಿ ನಮಗೂ ಕೂಡ ನಾಲೆಡ್ಜ್ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಹ್ಯೂಮನ್ ಬಿಹೇವಿಯರ್ ನ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸುಮಾರು ಫಾರಿನ್ ಕಂಟ್ರೀಸ್ ನಲ್ಲಿ ನೀವು ಅಮೆರಿಕನ್ ಕಂಟ್ರೀಸ್ ಇರಲಿ, ಯುರೋಪಿಯನ್ ಕಂಟ್ರೀಸ್ ಇರಲಿ, ಗ್ರೀನ್ಲ್ಯಾಂಡ್ ಇರಲಿ, ವೆನೆಜುವೆಲಾ ಇರಲಿ, ಈ ಕಡೆ ಚೈನಾ ಇರಲಿ, ನಮ್ಮ ಇಂಡಿಯಾ ಇರಲಿ, ರಷ್ಯಾ ಇರಲಿ, ಎಲ್ಲಾರ್ದು ಸೇರ್ಕೊಂಡು ಏನಾದ್ರೂ ಜಿಯೋಪೊಲಿಟಿಕಲ್ ನ್ಯೂಸ್ ಬರ್ತಾ ಇದೆ. ಆ ಜಿಯೋಪೊಲಿಟಿಕಲ್ ನ್ಯೂಸ್ ಅಲ್ಲಿ ಎಲ್ಲಾರ್ಗೂ ಸಿಗ್ತಿರುವುದು ಒಂದೇ ಕ್ಲೂ, ಏನು ಅಂದ್ರೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದೆ ಅಂತ. ಆ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದ್ದಾಗ ಎಲ್ಲರೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಿರೋದಕ್ಕೆ ಚಿನ್ನದ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಬೆಲೆ ಜಾಸ್ತಿ ಆಗ್ತಾ ಇದೆ. ಮುಂದೆ ನೋಡುವ ದಿನಗಳಲ್ಲಿ ಕಮ್ಮಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಬಟ್ ಆಗ್ಲೂಬಹುದು, ಏನು ಹೇಳಕ್ ಆಗುವುದಿಲ್ಲ. ಸೊ ನೀವೇನಾದ್ರೂ 5 lakh rupees ಬಜೆಟ್ ನಲ್ಲಿ ತುಂಬಾ ಕಮ್ಮಿ ವೇಸ್ಟೇಜ್ ನಲ್ಲಿ 8% ವೇಸ್ಟೇಜ್ ನಲ್ಲಿ, ಈಗ ರೇಟು ಜಾಸ್ತಿ ಆಗಾದ್ಮೇಲೆ ನೀವು ಸೇವಿಂಗ್ಸ್ ಎಲ್ಲಿ ಮಾಡ್ಕೋಬಹುದು ಅಂದ್ರೆ ವೇಸ್ಟೇಜ್ ಕೊಡುವುದರಲ್ಲಿ. ಅದರಲ್ಲಿ ನಮ್ಮ ಅಂಗಡಿ 7,000 rupees ರೇಟ್ ಇದ್ದಾಗ್ಲೂ ಕೂಡ, ಮತ್ತೆ ಇವತ್ತು 13,500 ರೇಟ್ ಇದ್ದಾಗ್ಲೂ ಕೂಡ ನಾವು ಕೇವಲ ಚಾರ್ಜ್ ಮಾಡ್ತಿರೋದು 8%. 10 ಗ್ರಾಮಿಗೆ 800 ಮಿಲಿ ಮಾತ್ರ ತೈಮಾನ, ಅದ್ಬಿಟ್ಟು ನಾವೇನು ಚಾರ್ಜಸ್ ತಗೋತಾ ಇಲ್ಲ. ಸುಮಾರು ಜನ ಖುಷಿ ಪಟ್ಟಿದ್ದಾರೆ. ನೀವು ಬನ್ನಿ ಅಂಗಡಿಗೆ, ನೋಡಿ, ವೇರ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.